ಸಿಎಂ ಸಿದ್ದರಾಮಯ್ಯನವರು ಸರಣಿ ಸಭೆಯನ್ನ ಮಾಡಿ ಇರುವಂತಹ ಗೊಂದಲಗಳನ್ನು ಬಗೆಹರಿಸುವಂತಹ ಕೆಲಸವನ್ನ ಮಾಡಿದ್ರೂ ಕೂಡ ರಾಜ್ಯದ ಅಲ್ಲಲ್ಲಿ ಪ್ರೊಟೆಸ್ಟ್ಗಳಾಗ್ತಾ ಇದೆ. ಕಬ್ಬಿನ ದರ ನಿಗದಿ ರಾಜ್ಯ ಸರ್ಕಾರ ಮಾಡಿದೆ. ಸರ್ಕಾರದ ದರ ನಿಗದಿಯ ಬಳಿಕವೂ ಕೂಡ ಜಟಾಪಟಿ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ವಿಜಯಪುರದಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ 10% ರಷ್ಟಿದೆ ಇದೆ ಅಂತ ಹೇಳ್ತಿದ್ದಾರೆ. 11.25% ರಿಕವರಿಗೆ 3,300 ರೂಪಾಯಿ ದರ ಫಿಕ್ಸ್ ಆಗಿದೆ. ಅದಕ್ಕಿಂತ ಕಡಿಮೆ ಇರುವುದಕ್ಕೆ ಅನ್ನುವಂತಹ ಪ್ರಶ್ನೆ. ಈ ಗೊಂದಲವನ್ನು ಬಗೆಹರಿಸಬೇಕು ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಈಗ ಮತ್ತೆ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ನಿನ್ನೆ ವಿಜಯಪುರದ ರೈತ ಮುಖಂಡರು ಯಾರೂ ಕೂಡ ಸಿಎಂ ಮೀಟಿಂಗ್ನಲ್ಲಿ ಭಾಗಿಯಾಗಿರಲಿಲ್ಲ. ಜೊತೆಗೆ ಪ್ರೆಸ್ ಮೀಟ್ನಲ್ಲೂ ಕೂಡ ವಿಜಯಪುರದ ರೈತ ಮುಖಂಡರ ಬಗ್ಗೆ ರೈತರ ಬಗ್ಗೆ ಹೇಳಿಲ್ಲ ಅನ್ನುವಂತಹ ಅಸಮಾಧಾನ ಕೂಡ ರೈತರಲ್ಲಿದೆ. ಹಾಗಾಗಿಯೇ ಈಗ ಆಕ್ರೋಶ ಮತ್ತಷ್ಟು ಜೋರಾಗ್ತಾ ಇದೆ ವಿಜಯಪುರದಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಕಬ್ಬು ಬೆಲೆಗೆ ಏನು ಬೆಂಬಲ ಸೂಚಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. 4ನೇ ದಿನಕ್ಕೆ ಕಾಲಿಟ್ಟಿದೆ. 4ನೇ ದಿನ ಕಾಲಿಟ್ಟು ಕೂಡ ಇವತ್ತೇನು ಸಿಎಂ ಒಂದು ಘೋಷಣೆ ಮಾಡಿದರೆ 3,300 ರೂಪಾಯಿಗೆ. ಇದ್ರ ಬಗ್ಗೆ ಏನು ಅಂತಾನೆ ಅನೇಕ ಗೊಂದಲಗಳು ಈಗ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರಿಗೆ ಕಾಡ್ತಾ ಇದೆ. ಹಾಗಿದ್ರೆ ಏನೆಲ್ಲ ಗೊಂದಲಗಳು ಕಾಡ್ತಾ ಇದ್ದಾವೆ ಅನ್ನೋದನ್ನು ಪ್ರಮುಖವಾಗಿ ರೈತರಿಂದ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ಏನು ಅಂತಂದರೆ ಈಗ 3,300 ರೂಪಾಯಿನ ಎಲ್ಲರೂ ಕೊಡ್ತೇವೆ ಅಂತ ಹೇಳಿ ಸಿಎಂ ಅವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ತಮ್ಮ ತಕರಾರು ಏನಿದೆ ಅಥವಾ ಇದಕ್ಕೆ ಒಪ್ಪಿಗೆ ಇದೆಯಾ ಅಂತ? ಸರ್, ಇವತ್ತಿನ ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ರೈತ ಮುಖಂಡರೊಂದಿಗೆ ಕೆಲವೊಬ್ಬರು ಸಭೆ ಕರೆದಿದ್ರು. ಆದರೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ ಯಾವ ರೈತರು ಕೂಡ ನಾವು ಹೋಗಲ್ಲ ಅಂತೇಳಿ ಬೈಕಾಟ್ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅಲ್ಲಿ ಏನು ನಡೀತದ ಚರ್ಚೆ ಮಾಡಿ ನೀವು ಕೂಡ ಮಂಡನೆ ಮಾಡಕತ್ತಾರೆ ಅಂತ ಹೇಳಿದ್ರು ಅವರು. ಆದರೆ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಅವ್ರು ಯಾರೂ ಕೂಡ ಮಾತಾಡಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು, ಶಿವಾನಂದ ಪಾಟೀಲ್ ಇರ್ಬೋದು, MB ಪಾಟೀಲ್ ಇರ್ಬೋದು, ವಿಜಯಪುರ ಜಿಲ್ಲೆ ಬಗ್ಗೆ ಒಟ್ಟಾಗಿ ಮಾಹಿತಿ ಎತ್ತಲೇ ಇಲ್ಲ, ಅವ್ರು ವಿಷಯನೇ ತೆಗಿಲಿಲ್ಲ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು 11.25 ರಿಕವರಿ ಇತ್ತಂದ್ರೆ 3,000 ರೂಪಾಯಿ 200 ರೂಪಾಯಿ ಕೊಡಬೇಕು. ಕಾರ್ಖಾನೆ ಮಾಲೀಕರು 50 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಅದು 6 ತಿಂಗಳಾಗಿಂದ. ಆಮೇಲೆ ಸರ್ಕಾರದಿಂದ 50 ರೂಪಾಯಿ ಕೊಡ್ತೀನಿ ಅಂತಂದ್ರು. ಏನು ಭಿಕ್ಷೆ ಕೊಡ್ತಾರೆ ಇವರು 50 ರೂಪಾಯಿ ಕೊಡ್ಲಕ್ಕಂತಂದ್ರೆ ಒಂದು 3,500 ರೂಪಾಯಿ ಭಾಳ ಅಲ್ಲ, ದೊಡ್ಡ ವಿಷಯ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಇಲಾಖಾ ಅಂದರೆ ಇವರ ಇಲಾಖೆಯ ಒಂದು ಸರಾಸರಿ 9ಕ್ಕೆ 10ಕ್ಕಿಂತ ಕೆಳಗದು. ಮತ್ತು ಇದಕ್ಕೆ ಎಷ್ಟು ಕೊಡ್ತೀನಿ ಅನ್ನೋದು ಸ್ಪಷ್ಟಪಡಿಸಲಿಲ್ಲ. ಆಮೇಲೆ 50 ರೂಪಾಯಿ 6 ತಿಂಗಳಾಗಿಂದ ಕೊಡ್ತೀನಿ ಅಂದರು. ಇದಕ್ಕೂ 55 ರೂಪಾಯಿ ಹಾಕಿ ಕೊಡ್ತಾರೋ ಅನ್ನೋದು ಕೂಡ ನಮ್ಗೆ ಗೊಂದಲ ಐತೆ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸಬೇಕು.